ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದ ಪಾದಯಾತ್ರೆ ಮಾಡೋರದಾರ. 443 ಕ್ಷೇತ್ರದಾಗ ಕಾಂಗ್ರೆಸ್ ಸೋಲಾಕ ಸಾಧ್ಯನಾ ಇಲ್ಲ. ಒಂದ ಕಡೆ ಕಾಂಗ್ರೆಸ್ ಸೋತೈತಂದ್ರ ನಾವ್ ಒಪ್ಕೊಳಂಗಿಲ್ರಿ. ಅಷ್ಟ ಕಡೆ ಹೆಂಗ್ ಸೋತಿತ್ತು? ಪಾದಯಾತ್ರೆ ಮೂಲಕ ಎಲೆಕ್ಷನ್ ಕಮಿಷನ್ ಮಾಡಕತ್ತಿರೋ ಮೋಸ ಹೊರಗ್ ತರವ್ರದಾರ. 6 ತಿಂಗಳ ತನಕನು ಎಲೆಕ್ಷನ್ ಕಮಿಷನ್ ಮಾಡಿರೋ ಮೋಸ, ಸುಳ್ಳು, ಕಪಟವನ್ನ ಹೊರಗೆ ಹಾಕ್ಯಾರಂತ ರಾಹುಲ್ ಗಾಂಧಿ ಅವರು. ಕಾಂಗ್ರೆಸ್ ಸೋತಿದ್ದಕ್ಕ ನೇರ ಕಾರಣ ಎಲೆಕ್ಷನ್ ಕಮಿಷನ್ ಅಂತ ಪಾದಯಾತ್ರೆ ಸಜ್ಜಾಗೈತಿ. ಖರೆ ಐತ್ರಿ ಅವ್ರದ್ದು. ಕಾಂಗ್ರೆಸ್ ಸೋಲಾಕ್ ಚಾನ್ಸ ಇಲ್ಲ. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಬೆಂಗಳೂರಿಂದ ಪಾದಯಾತ್ರೆ ಆರಂಭ ಮಾಡೋರದಾರಂತ್ರಿ. ಅವರು ಇತ್ತೀಚೆಗೆ ಅಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರು. ಮಹಾರಾಷ್ಟ್ರದಾಗ ಬೆಂಗಳೂರಿನ ಒಂದು ಕ್ಷೇತ್ರದಾಗೂ ಮತ ಕಳ್ಳತನ ಆಗೇತಿ, ಕಳ್ಳು ಓಟ್ ಬಿದ್ದಾವು ಅಂತಂದಿದ್ರು. ಈಗ ಅದ ವಿಷಯವಾಗಿ ಎಲೆಕ್ಷನ್ ಕಮಿಷನ್ ವಿರುದ್ಧ ಪ್ರೊಟೆಸ್ಟ್ ಮಾಡಕ ಪಾದಯಾತ್ರೆ ಮಾಡೋರದಾರಂತ. ಆಗಸ್ಟ್ 4ನೇ ತಾರೀಕು ಮಹದೇವಪುರ ಇಂದ ರಾಹುಲ್ ಗಾಂಧಿ ಅಂಡ್ ಬೆಟಾಲಿಯಂ ಪಾದಯಾತ್ರೆ ಚಾಲು ಮಾಡೋದೈತಿ. ಇದ್ರಾಗ ರಾಹುಲ್ ಗಾಂಧಿ ಅವರು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು, ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಅವರು ಸೇರಿ ಕಾಂಗ್ರೆಸ್ನ ಹಲವಾರು ಪ್ರಮುಖ ನಾಯಕರು, ಕಿರಿಯ ನಾಯಕರು, ಬಹಳಷ್ಟು ಕಿರಿಯ ನಾಯಕರು ಎಲ್ಲರೂ ಇರೋರದಾರ. ಮತ್ತ ಅಕ್ರಮ ಎಲ್ಲಿ ನಡೆದೈತಿ, ಯಾವ ಕ್ಷೇತ್ರದಾಗ ನಡೆದೈತಿ ಅನ್ನೋ ಚರ್ಚೆಗಳು ಚಾಲು ಆಗಿದ್ವು. DKಶಿ ಹೇಳಿದ್ರು ನಂದ ಕ್ಷೇತ್ರ ಅಂದ್ರ ಬೆಂಗಳೂರು ಗ್ರಾಮಾಂತರ. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಅಲ್ಲಲ್ಲ, ಬೆಂಗಳೂರು ಸೆಂಟ್ರಲ್ನಾಗ ಮಹದೇವಪುರದಾಗ ನಡೆದೈತಿ ಅಂತ ಅಂದಿದ್ರು. ಈಗ ಮಹದೇವಪುರದಿಂದ ಪಾದಯಾತ್ರೆ ಚಾಲು ಆಗಕತ್ತಿರೋದ್ರಿಂದಾಗಿ ಅಲ್ಲಿಂದಾನ ಅಕ್ರಮ ಆಗೈತಿ ಅನ್ನೋದನ್ನ ರುಜುವಾತ್ ಮಾಡೇ ಪಾದಯಾತ್ರೆ ಮಾಡ್ತಿರ್ಬಹುದೇನೋ. ಮಾಡ್ರಿ ಪ್ರೊಟೆಸ್ಟ್, ಪಾದಯಾತ್ರೆ ಮಾಡ್ರಿ. ನೀವು ಸೋಲಾಕ ಚಾನ್ಸ ಇಲ್ಲ. ನೀವು ಸೋತಿರಿ ಅಂದ್ರ ಅಲ್ಲೇನೋ ಮಸಲತ್ ನಡೆದೈತಿ. ನೀವು ಇದರ ವಿರುದ್ಧ ಸಿಡಿಬೇಕು. ಅದು ಹೆಂಗ ಎಳ್ಳು ಪಟ್ಟು ಸಿಡಿತೈತಲ್ಲ ಹಂಗೆ ಸಿಡಿಬೇಕು. ಪಾದಯಾತ್ರೆ ಮಾಡ್ರಿ. ಆದ್ರ 1-2 ಕಡೆ ಯಾಕೆ ಅಷ್ಟ ನೀವು ಪಾದಯಾತ್ರೆ ಮಾಡಾಕತ್ತೀರಿ? ನೀವು ಎಲ್ಲೆಲ್ಲೆಲ್ಲ ಸೋತಿರೋ ಅಲ್ಲಿ ಎಲ್ಲ ಪಾದಯಾತ್ರೆ ಮಾಡಬೇಕು. ನೀವು ಈ ಸಲದ ಲೋಕಸಭಾ ಎಲೆಕ್ಷನ್ ಒಳಗ 19 ಕಡೆ ಸೋತಿರಿ ಅಂದ್ರೆ ನೀವು 19 ಕಡೆ ಪಾದಯಾತ್ರೆ ಮಾಡಬೇಕು. ಕಾಂಗ್ರೆಸ್ 1 ಕಡೆ ಸೋತೈತಿ ಅಂದ್ರ ಅಲ್ಲೇ ಇಷ್ಟು ಕಳ್ಳತನ ನಡೆದೈತಿ ಅಂದ್ರ 19 ಕಡೆ ಅದು ಎಷ್ಟು ನಡೆದಿರಬಾರ್ದು? ಯೋಚನೆ ಮಾಡಿದ್ರ ನನ್ನ ತಲೆ ತಿರುಗ್ತೈತಿ. ಕಾಂಗ್ರೆಸ್ ಪಕ್ಷ ಸೋಲ್ತೈತಿ ಅಂದ್ರ ಅದು ಹೆಂಗ್ರಿ? ಅದು ರಾಹುಲ್ ಗಾಂಧಿ ಅಂತವ್ರ ನೇತೃತ್ವದಾಗ, ಅಷ್ಟೊಂದು ಗಟ್ಟಿಯಾದ ಮುಂದಾಳತ್ವದಾಗ ಅದು ಹೆಂಗ ಸೋತು ಬಿಡ್ತು? ಚಾನ್ಸೇ ಇಲ್ರಿ. ಸುಮ್ಮ ಸೋತೈತಿ ಅಂತ ಏನೋ ಕಳತನ ಮಾಡ್ಯಾರ ಎಲೆಕ್ಷನ್ ಕಮಿಷನ್ ಅವ್ರ. ರಾಹುಲ್ ಗಾಂಧಿ ಅವ್ರು ಹೆಂಗಾರೆ ಮಾಡಿ ಅದನ್ನು ಕಂಡು ಹಿಡಿತಾರ. ರಾಹುಲ್ ಗಾಂಧಿ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿರಿ ನೀವು? ಅನ್ಕೊಂಡಟ್ಟು ಹಗರಿಲ್ಲ ಮನುಷ್ಯ. 2019ರಾಗ ಒಂದು ಸೀಟ್ ಗೆದ್ದಿದ್ರು. 28 ಪೈಕಿ ಈ ಸಲ 27 ಗೆಲ್ಬೇಕಿಲ್ರಿ. ಆ ಸಲ ಗೆದ್ದಿದ್ದಕ್ಕ ಅದನ್ನ ಒಂದು ಸೋತ್ ಬಿಡ್ರಿ. ಉಳ್ಕಿದ 27ರಾಗ ಇವ್ರು ಗೆಲ್ಬೇಕಾಗಿತ್ತಲ್ಲ. ಅದು ಹೆಂಗೆ ಗೆಲ್ಲಿಲ್ರಿ ಇವರು? ಯಾಕಿದು ಉಲ್ಟಾ ಆಗಲಿಲ್ಲ ಕೇಸು? ಇಷ್ಟೆಲ್ಲ ಆಗಕತ್ತೈತಿ ಅಂದ್ರೆ ಬರೀ 1-2 ಕ್ಷೇತ್ರದಾಗ ಪಾದಯಾತ್ರೆ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ವಲ್ತ್ರಿ. ನಾನು ನಿಮ್ಮ ಕಡೆ ಕಳಕಳಿಯಿಂದ, ಮನಸ್ಫೂರ್ತಿಯಾಗಿ, ವಿನಮ್ರತೆಯಿಂದ ಕೇಳ್ಕೊಳಕತ್ತೀನಿ. ರಾಹುಲ್ ಗಾಂಧಿ ಅವರ, ನೀವು ಇಡೀ ದೇಶದಾದ್ಯಂತ ಪಾದಯಾತ್ರೆ ಮಾಡಬೇಕು. ಯಾಕಂದ್ರೆ ಈ ಸಲ ಲೋಕಸಭೆ ಒಳಗ ನೀವು ಬರೀ 100 ಸೀಟ್ ಗೆದ್ದಿರಿ. 443 ಸೀಟ್ ಸೋತು ಬಿಟ್ಟಿರಿ. ಅಲ್ಲಿ ಎಲ್ಲ ಯಾರು ಮಾಡೋರು ಪ್ರತಿಭಟನೆ, ಪಾದಯಾತ್ರೆ? ನೀವು ಮಾಡ್ಬೇಕ್ರಿ. ಅಲ್ಲೆಲ್ಲ ನೀವು ಸೋತಿರಿ ಅಂತಂದ್ರ ಅಲ್ಲೇನೋ ಮಸಲತ್ ನಡೆದೈತಿ. ಪಕ್ಕ ನಡೆದಿರ್ತೈತ್ರಿ. ಕಾಂಗ್ರೆಸ್ ಸೋಲಾಕ ಚಾನ್ಸೇ ಇಲ್ಲ. ಕಾಂಗ್ರೆಸ್ ಪಕ್ಷ ಅಂದ್ರೆ ಸುಮ್ಮ ಅನ್ಕೊಂಡ್ಬಿಟ್ರೆ ನೀವು? ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಖದರ್ ಪಕ್ಷ. ಯಾವತ್ತು ಸೋಲನ್ನ ನೋಡದೇ ಇದ್ದಂಥ ಪಕ್ಷ ಅಂದ್ರೂ ಅನ್ನಬಹುದ್ರಿ. ಅಂಥ ಪಕ್ಷ ಸೋತೈತಿ, ಅದು 443 ಕ್ಷೇತ್ರದಾಗ ಅಂದ್ರ ರಾಹುಲ್ ಗಾಂಧಿ ಅವ್ರು ಹೆಂಗೆ ಸುಮ್ಮ ಕುಂದಿರ್ತಾರ್ರಿ? ಆ ಜೀವ ಹೆಂಗೆ ಸುಮ್ಮ ಇರ್ತೈತ್ರಿ? ಯಾವಾಗಲೂ ಪ್ರಾಮಾಣಿಕತೆಗಾಗಿ ಮಿಡಿಯೋ ಜೀವ, ಅದು ಪಕ್ಷಕ್ಕಾಗಿ ದುಡಿಯೋ ಜೀವ. ಏನು ಅವ್ರ ಟ್ಯಾಲೆಂಟು, ಏನು ಅವ್ರು ದೊಡ್ಡವ್ರಿಗೆ ಕೊಡೋ ಗೌರವ, ಅದೆಲ್ಲ ನಾ ಹೇಳ್ರೆ ನಡೀತೀನಿ. ನಾ ಹೇಳಕ್ಕೆ ಭಾಳ ಸಣ್ಣಕ್ಕೆ ಆಗ್ಬಿಡ್ತನು, ನಾ ಮಾತಾಡೋ ಮಾತು ಭಾಳ ಸಣ್ಣ ಆಗ್ಬಿಡ್ತಾವ. ಹಿಂಗಾಗಿ ರಾಹುಲ್ ಗಾಂಧಿ ಅವರು ಈಗೇನು ಪಾದಯಾತ್ರೆ ಮಾಡಕತ್ತಾರಲ್ಲ, 100% ಬರೋಬ್ಬರಿ ಐತದು. ಅವ್ರು ಸೋತಿದ್ನ ನಾನು ಒಪ್ಕೊಳಂಗಿಲ್ಲ. ಸಾಧ್ಯನೇ ಇಲ್ಲ ಅವ್ರು ಸೋಲಾಕ. ಹಂಗೆ ಸೋತಾರಂದ್ರೆ ಅಲ್ಲಿ
ಮತಕಳ್ಳತನ ಆಗೈತಿ ಅಂತನ ಅರ್ಥ. ನನ್ನ ಆಗ್ರಹ, ನೀವು ಇನ್ನೊಂದು ಭಾರತ ಜೋಡೋ ಯಾತ್ರೆ ಮಾಡಾಕಬೇಕು. ಈ 443 ಸೀಟ್ ಸೋತಿರಲ್ಲ, ಇಲ್ಲಿ ಏನೇನು ಅಕ್ರಮ ಆಗೈತಿ ಅಂತ ನೀವು ಇನ್ವೆಸ್ಟಿಗೇಷನ್ ಮಾಡ್ಸಾಕಬೇಕು. ಸುಮ್ಮನೆ ಏನ್ರಿ ಭಾರತ ಜೋಡೋ ಯಾತ್ರೆ ಅಂದ್ರೆ ಕಾಶ್ಮೀರ್ ಟು ಕನ್ಯಾಕುಮಾರಿ, ಗುಜರಾತ್ ಟು ವೆಸ್ಟ್ ಬೆಂಗಾಲ್, ಎಲ್ಲೆಲ್ಲಿ ಹೆಂಗೆ ತಿರುಗಾಡ್ಯಾರ. ಮಳಿ, ಗಾಳಿ, ಚಳಿ, ಬಿಸಿಲ. ನಮ್ಗೆ ಒಂದು ರೀತಿ ಏನಪ್ಪ ಪಾಪ ರಾಹುಲ್ ಗಾಂಧಿ ಅಂತ ಅನಿಸಿತ್ತು ಆ ಟೈಮ್ನಾಗ ನೋಡಿ. ಅದು ಬೇರೆ ರೀ, ಅವ್ರು ಎಷ್ಟು ನಡೆದ್ರು, ಅದು ಎಷ್ಟು ಪಾದ ಸಂಸ್ಕೊಂಡ್ರು, ಅದು ಎಷ್ಟು ಕಾರ್ ಯಾತ್ರೆ, ಅದೆಷ್ಟು ಬಸ್ ಯಾತ್ರೆ, ಅದೆಲ್ಲ ಹೇಳ್ಬಾರ್ದ್ರಿ. ಪಾದಯಾತ್ರೆ ಮಾಡ್ಯಾರಿಲ್ಲೋ, ಭಾರತ ಜೋಡೋ ಮಾಡ್ಯಾರಿಲ್ಲೋ, ಮುಗೀತು. ಹಂಗ ಈಗ ಮತ್ತೊಮ್ಮೆ ಭಾರತ ಜೋಡೋ ಯಾತ್ರೆ ಮಾಡಿದ್ರೆ ಅಷ್ಟನ ನೀವು ಹೆಂಗೆ ಸೋತ್ರಿ, ಯಾವ ರೀತಿ ಅಕ್ರಮ ನಡೆದಿತ್ತು ಅನ್ನೋದು ಗೊತ್ತಾಗೋದೈತಿ ನೋಡ್ರಿ. ಸ್ವಲ್ಪ ಮಂದಿ ಹೆಂಗಂದ್ರೆ ಗೊತ್ತೈತೇನ್ರಿ, ಭಾರತ ಜೋಡೋ ಯಾತ್ರೆ ಟೈಮ್ ಒಳಗೆ ಶಂಕರಾಚಾರ್ಯರು ಇಡೀ ಭಾರತವನ್ನ ಪಾದಯಾತ್ರೆ ಮೂಲಕ ಸಂಚರಿಸಿದ್ರು. ಅದು ಎಷ್ಟು ಈಸಿ ಆಗಿತ್ತು ಅವ್ರಿಗೆ ಅಂದ್ರೆ ಅವಾಗ ಕಾಡುಗಳಿದ್ದು, ಕಾಡಿನ ಮೂಲಕ ಹಾದು ಹೋದ್ರು, ಹಂಗೆ ಹೋದ್ರು. ಅವರು ಯಶಸ್ವಿಯಾಗಿ ತಮ್ಮ ಪಾದಯಾತ್ರೆನ ಮುಗಿಸಿದ್ರು ತಾವು ಸಂಚರಿಸಿ. ಆದ್ರೆ ರಾಹುಲ್ ಗಾಂಧಿ ಅವ್ರದ್ದು ಹಂಗಿತ್ತೇನ್ರಿ, ಅಲ್ಲಿ ಚಾಲೂ ಮಾಡ್ರಂದ್ರೆ ಅರ್ಧ ಕಿಲೋಮೀಟರ್ ಬರ್ಗುಡ್ದ ಎಷ್ಟು ಅಭಿಮಾನಿಗಳು, ಎಷ್ಟು ಲಕ್ಷಾಂತರ ಕಾರ್ಯಕರ್ತರು ರಾಹುಲ್ ಗಾಂಧಿನ ಬಂದು ತಬ್ಕೊಳ್ಳೋದೇನು, ಹೂವು ಹಾರಿಸೋದೇನು, ಅದೇನು ಮರ್ಯಾದೆ ಹಾಗೆಲ್ಲ ಮಾಡಿಕೊಂಡು ಸ್ವಲ್ಪ ಹತ್ತಿ, ಸ್ವಲ್ಪ ಇಳಿದು, ಸ್ವಲ್ಪ ನಡೆದು ಮಾಡ್ಯಾರವರು. ಈ ಸಲನೂ ಮಾಡಿದ್ರೆ ಅವ್ರು ಹಂಗೆ ಮಾಡ್ತಾರ. ಪಾದಯಾತ್ರೆಯಿಂದನ ಅವರು ಗೆಲ್ಲಬೇಕಾಗಿತ್ತು. ಅಷ್ಟು ಕಷ್ಟಪಟ್ಟಿದ್ರು, ಅಷ್ಟು ಸೀಟ್ ಹೆಂಗ್ರಿ ಸೋತರು ಅವರು. ಜನನಾಯಕ ಅನ್ನಿಸ್ಕೊಂಡಿರೋ ರಾಹುಲ್ ಗಾಂಧಿ ಸೋಲಾಕ ಚಾನ್ಸ ಇಲ್ಲ. ರಾಹುಲ್ ಗಾಂಧಿ ನೇತೃತ್ವ ವಹಿಸಿರುವ ಕಾಂಗ್ರೆಸ್ ಒಂದು ಕಡೆ ಸೋತ್ರನ ಆಶ್ಚರ್ಯ ಪಡಬೇಕು, ಇನ್ನು ಇಷ್ಟು ಕಡೆ ಸೋತೈತೆ ಅದು ಹೆಂಗೆ ನಂಬೋದ್ರಿ? ಇದನ್ನ ಬುದ್ಧಿಗಿದೆ ಇಲ್ಲೇನ್ರಿ ಮಂದಿಗೆ? ಸೋತಾರ ಕಾಂಗ್ರೆಸ್ ಅವ್ರಂದ್ಗುಪ್ಲೆ ಒಪ್ಕೊಂಡ್ಬಿಟ್ಟಾರ. ಕುಣಿಬೇಕಿಲ್ರಿ ಎದ್ದು, ರಾಹುಲ್ ಗಾಂಧಿ ಸೋಲಾಕ ಚಾನ್ಸೇ ಇಲ್ಲ ಅಂತ ಹೇಳಿ ಒಪ್ಕೊಂಡು ಸುಮ್ಮನೆ ಕೂತ್ಬಿಟ್ರ. ನಾ ಅಂತೂ ಒಪ್ಪಂಗಿಲ್ಲ ನೋಡ್ರಿ. ರಾಹುಲ್ ಗಾಂಧಿ ಅವರ, ನೀವು ಪಾದಯಾತ್ರೆ ಚಾಲೂ ಮಾಡಿಬಿಡ್ರಲ್ಲ ಊಟ. ನೀವು ಎಲ್ಲೆಲ್ಲಿ ಸೋತಿರಲ್ಲ ಅಲ್ಲಿ ಎಲ್ಲ ಪಾದಯಾತ್ರೆ ಮಾಡಿ ಅಲ್ಲಿ ನಡೆದಿರೋ ಕಳ್ಳತನ, ಅಕ್ರಮ, ಎಲೆಕ್ಷನ್ ಕಮಿಷನ್ ಮಾಡಿರೋ ಮೋಸ ಎಲ್ಲ ಹೊರಗೆ ತಗೊಂಬರ್ರಿ. ಮತ್ತು ಇಲ್ಲೆಲ್ಲೋ ಬೆಂಗಳೂರಾಗ ಅಕ್ರಮವಾಗಿ ಮತ ಕಳ್ಳತನ ನಡೆದೈತಿ, ಈಗ ಅಲ್ಲಿಂದ ಪಾದಯಾತ್ರೆ ಆರಂಭ ಮಾಡ್ತೀವಿ ಅಂದಿರಲ್ಲ, 6 ತಿಂಗಳಾತಲ್ಲಿ ಏನೋ ಇನ್ವೆಸ್ಟಿಗೇಷನ್ ಮಾಡಿಸಿರಂತ, ಸಾಕ್ಷಿ ಆಧಾರ ಕಲಿ ಹಾಕಿರಂತಲ್ರಿ. ಅದನ್ನೆಲ್ಲ ನೀವು ಪಾದ ಎತ್ತಿ ಇಡೋ ಟೈಮ್ನಾಗ ಎಲ್ಲ ರುಜುವಾತು ಮಾಡಿಬಿಡ್ರಿ. ಮಂದಿಗೆ ಮಾರಿ ಮೇಲೆ ಹಿಂಗೆ ಹೊಡೆದು ಬಿಡ್ರಿ, ನೋಡ್ರಿ ಇಲ್ಲಿ ಅಕ್ರಮ ಆಗೈತೆ ಅಂತ ತೋರಿಸ್ಬಿಡ್ರಿ. ಇಲ್ಲಾಂದ್ರೆ ಮಂದಿ ನಂಬೋದು ಒಂದಿಟ ಕಡಿಮೆ ಮಾಡ್ತಾರೆ. ನಮ್ಮ ಕಡೆ ಒಂದಿಟ ನಂಬಿಕೆದ ಪ್ರಾಬ್ಲಮ್ ಐತಿ, ಪಟ್ನ ಯಾರು ನಂಬಂಗೇ ಇಲ್ಲ. ಅದಕ್ಕೆ ಏನು ಮಾಡ್ರಿ, ಬೆಂಗಳೂರಿಗೆ ಬಂದು ಗುಪ್ಲೆ ಸಾಕ್ಷಿ ಮುಂದಿಟ್ಟು ಬಿಡ್ರಿ ನೀವು, ಅಂದ್ರೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಅಂಜಿ ಬಿಡ್ತೈತಿ. ಹೌದಿಲ್ರಿ? ಮತ್ತು ಹೆಂಗೂ ನೀವು ಬೆಂಗಳೂರು ತನಕ ಬಂದಿರ್ತೀರಿ ಪಾದಯಾತ್ರೆ ಮಾಡಕ್ಕೆ, ಎಲ್ಲ ರೋಡ್ ತಿರ್ಗಾಡ್ತನು ಅಂತ ಹೇಳಿಬಿಡ್ರಿ. ಈಗ ನೀವು ಬರ್ತೀರನ್ನೋ ಖುಷಿಗರೆ ಇಲ್ಲಿ ರೋಡ್ಗಳು ಚಲೋ ಆಕ್ಕವ ನೋಡೋನು. ಎಲ್ಲಿ ನೋಡ್ರು ಹಳ್ಳ ದಿನ್ನಿ ಎದ್ದಾವ. ನೀವು ಬರ್ತೀರಂತ ಹೇಳಿ ರೋಡ್ ಚಲೋ ಮಾಡಿಸ್ಬಿಡ್ತಾರೆ ನಮ್ಮ DKC ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು. ಒಂದು ಸಲ ರೋಡ್ ಮೇಲೆಲ್ಲ ಹಾಯಾವದಿನಿ, ತಿರ್ಗಾಡವದಿನಿ ಅಂತ ಹೇಳಿಬಿಡ್ರಲೆ, ನಿಮ್ಮ ಪುಣ್ಯಲೆ ಬೆಂಗಳೂರು ರೋಡು ಚಲೋ ಆಗಿಬಿಡ್ತಾವ. ಮತ್ತು ಅದೇನೋ ಸರ್ಕಾರಿ ಶಾಲೆ ಮುಚ್ಚಾಕತ್ತಾರಲ್ರಿ, ಭಾಳ ತಪ್ಪಾಗಕತ್ತೈತ್ರಿ. ಸರ್ಕಾರಿ ಶಾಲೆ ಮುಚ್ಚಿದ್ರೆ ಹೆಂಗೆ ನಡಿತೈತ್ರಿ? ಶಾಲೆಗೆ ಹುಡುಗರು ಅಡ್ಮಿಷನ್ ಆಗ್ವಲ್ವ ಅಂತ ಅದಕ್ಕೆಲ್ಲ ಬ್ಯಾರೆ ರೀತಿ ಏನಾರ ಕ್ರಮ ತೊಗೊಳೋದು ಬಿಟ್ಟು ಕೀಲಿ ಹಾಕಿ ಬಿಡ್ತೀನು ಅಂದ್ರೆ ಚಲೋ ಅನ್ಸಂಗಿಲ್ರಿ. ನೀವು ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡ್ರಿ. ಯಾರು ಕೇಳಲಿಕ್ಕೆ ಅವಾಗೂ ನೀವು ಪಾದಯಾತ್ರೆ ಮತ್ತೆ ಮಾಡಿಬಿಡ್ರಿ. ನೀವು ಬರೀ ಎಲೆಕ್ಷನ್ ಕಮಿಷನ್ ವಿರುದ್ಧ ಯಾಕ್ರಿ? ನೀವು ಸರ್ಕಾರಿ ಶಾಲೆ ಸಂಬಂಧ ಪಾದಯಾತ್ರೆ ಮಾಡಬೇಕು. ಮತ್ತು ಬೆಂಗಳೂರು ಮಂದಿದು ಒಂದು ದೊಡ್ಡ ಕಂಪ್ಲೇಂಟ್ ಐತ್ರಿ. ಬರೀ ಬೆಂಗಳೂರು ಮಂದಿ ಅಷ್ಟೇ ಯಾಕ್ರಿ, ಕರ್ನಾಟಕ ಮಂದಿದರಿ ಬೆಲೆ ಏರಿಕೆ ಮಾಡಿಬಿಟ್ಟಾರ, ನಮಗೆ ಬದುಕಕ್ಕೆ ಕಷ್ಟ ಆಗತೈತಿ ಅಂತ. ಅದಕ್ಕೂ ಒಂದು ತುಸು ಕೇಳ್ರಲ್ಲ, ಏನಾಗೈತಿ ಏನು ಕತೆ ಅಂತ. 2,000 ರೂಪಾಯಿ ಕೊಟ್ಟರು ನಿಮಗೆ ರೊಕ್ಕ ಸಾಲ್ವಲ್ವ ಅನ್ನಂತನೂ ಕೇಳ್ರಿ. ಅದ್ರ ಬದಲಿಗೆ ಅವರು 1 ತಿಂಗಳು ಹಾಕಿ 6 ತಿಂಗಳು ಹಾಕಂಗಿಲ್ಲ, ಬಿರಿ ರೇಟ್ ಹೆಚ್ಚು ಮಾಡಿರಿ, ಹೆಂಗ್ರಿ ಬದುಕೋದು ಅಂತ ಕೇಳ್ತಾರ. ಅವಾಗ ನೋಡ್ರಿ ಏನು ಉತ್ತರ ಕೊಡ್ತಿರೋ ಕೊಡ್ರಿ. ಅವಾಗೂ ನಿಮಗೇನು ಉತ್ತರ ಸಿಗ್ಲಿಕ್ಕೆ ಮತ್ತೆ ಪಾದಯಾತ್ರೆ ಮಾಡ್ಬಿಡ್ರಿ. ನೀವು ಬೆಲೆ ಏರಿಕೆ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ ನಾವೇ ಪಾದಯಾತ್ರೆ ಮಾಡ್ತೀವಂತ ಎಂಥ ನ್ಯೂಸ್ ಆಗ್ತೈತೆ ಗೊತ್ತೇನ್ರಿ? ಅದು ಮಮತಾಕ್ಕನ ತನ್ನ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡೋದು, ಸ್ಟ್ರೈಕ್ ಮಾಡೋದು, ಪ್ರತಿಭಟನೆ ಮಾಡೋದು ಮಾಡ್ತಾರಲ್ಲ, ಅವ್ರು ನೆಕ್ಸ್ಟ್ ನೀವು ಆಗಿಬಿಡ್ತೀರಿ. ಭಾರಿ ಐತ್ರಿ ಐಡಿಯಾ, ನನ್ನ ತಲೆಯಾಗ ಬಂದೈತಿ. ನಾನು ನಿಮಗೆ ಹೇಳೀನಿ, ಏನು ಮಾಡ್ತೀರಿ ನೋಡ್ರಿ. ನೀವು ಯಾವತ್ತು ತೀರ್ಥಯಾತ್ರೆ ಮಾಡೋರಲ್ಲ, ಇಲ್ಲಿ ತನಕನೂ ಮಾಡಿಲ್ಲ, ರಾಮ ಮಂದಿರಕ್ಕೆ ಇನ್ನೂ ತನಕ ಹೋಗಿಲ್ಲ, ನೀವು ಇಡೀ ಜಗತ್ತ ನೋಡ್ತಾನ ಆತೈತಿ. ಬಿಡ್ರಿ, ನಿಮ್ಮ ಇಷ್ಟ, ನೀವು ಬಂದ್ರೆ ಬರ್ರಿ, ಬಿಟ್ರೆ ಬಿಡ್ರಿ. ಆದರೆ ಈ ಪಾದಯಾತ್ರೆ ಐತಲ್ರಿ, ಇದನ್ನ ಒಟ್ಟ ಕೈ ಬಿಡಬೇಡ್ರಿ ನೀವು.
ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನೀವು ಅಸ್ತ್ರವಾಗಿ ಬಳಸ್ಕೊರಿ ಈ ಪಾದಯಾತ್ರೆಯನ್ನು. ಹಿಂಗೆ ನಡೆದ ಇಷ್ಟು ಯಂಗಾಗದಿರಿ ನೀವು. ಇದನ್ನು ಕಂಟಿನ್ಯೂ ಮಾಡಿರಿ ಮತ್ತು ಮರಿಬೇಡ್ರಿ. ಇಲ್ಲಿ ಬಂದಾಗ ಬೆಂಗಳೂರು ರೋಡಾಗೆಲ್ಲ ಅಡ್ಡಾಡಿ ರೋಡ್ ಅಟ್ ಚಲೋ ಮಾಡಿಸಿಬಿಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.